ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವಾಗ ಸಾಕಷ್ಟು ಮೆಸೇಜ್ಗಳು ಏನಂತ ಬರ್ತವೆ ಅಂತಂದರೆ, ಸರ್ ಲಿಂಕ್ ಕಳಿಸಿ, ಮತ್ತು ವೆಬ್ಸೈಟಲ್ಲಿ ನಾವು ಚೆಕ್ ಮಾಡ್ತೀವಿ, ಮತ್ತು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅದನ್ನು ಡೀಟೇಲ್ಸಾಗಿ ಹೇಳಿ ಸರ್ ಅಂತ ಹೇಳ್ತೀರ. ಈಗ ಏನಾಗುತ್ತೆ ಅಂತಂದರೆ, ನೀವು ಫೋನಲ್ಲಿ ಅಪ್ಲಿಕೇಶನ್ ಹಾಕೋಕ್ಕೆ ಆಗಲ್ಲ. ಯಾಕೆ ಆಗಲ್ಲ ಅಂತಂದರೆ, ಕೆಲವೊಂದು ಸಲ ನೆಟ್ವರ್ಕ್ ಇಶ್ಯೂ ಇರ್ತದೆ. ಅವಾಗದು ಈಗ ನಿಮ್ಗೆ ಯಾರೋ ಕಾಲ್ ಮಾಡ್ತಾರೆ ಸಡನ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ, ಅದರಿಂದ ಏನಾಗುತ್ತೆ, ತೊಂದರೆ ಆಗುತ್ತೆ. ಅಪ್ಲಿಕೇಶನ್ ಹಾಕ್ತಾ ಏನಾಗುತ್ತೆ, ಟ್ರೈ ಅಗೇನ್ ಕೇಳುತ್ತೆ, ಮತ್ತು ಸರ್ವರ್ ಬ್ಯುಸಿ ಇರ್ತದೆ. ಅದರಿಂದ ಆದಷ್ಟು ಲ್ಯಾಪ್ಟಾಪ್ಗಳು ಅಥವಾ ಇಲ್ಲಾಂದರೆ ಸೈಬರ್ ಸೆಂಟ್ರಿಗೆ ಹೋಗಿ ಅಪ್ಲಿಕೇಶನ್ ಹಾಕಬೇಕಾಗ್ತದೆ. ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತಂದರೆ, ಈಗ ಪ್ರತಿಯೊಬ್ಬರಿಗೂ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತೀನಿ. ಈಗ SSLC ಮಾರ್ಕ್ಸ್ ಕಾರ್ಡ್ ಆಗ್ಬೋದು, PUC ಮಾರ್ಕ್ಸ್ ಕಾರ್ಡ್ ಆಗ್ಬೋದು, ಮತ್ತು ನಿಮ್ಮ ಆಧಾರ್ ಕಾರ್ಡ್ ಆಗ್ಬೋದು, ಮತ್ತು ನಿಮ್ಮದು ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ, ಅದು ಬಿಟ್ಟರೆ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಇರ್ಬೋದು, ಮತ್ತು SC ಸಂಬಂಧಪಟ್ಟಂಥ ಜಾತಿಯವರೆಲ್ಲರೂ ಏನು ಮಾಡಬೇಕು, ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಆದಮೇಲೆ 3 ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಅದರಿಂದ ಎಲ್ಲರೂ ಹಳೇದು ಆಗಲ್ಲ ಯಾವುದೇ ಕಾರಣಕ್ಕೂ. ಕೆಲವರು ಇನ್ನೂ ಕೇಳ್ತಿರ್ತೀರ, ಸರ್ ನಮ್ಮದು ಇನ್ನೂ ಮಾಡಿಸ್ಕೋಬೇಕು, ಯಾವುದು ಬರುತ್ತೆ ಸರ್ ನಮ್ಮದು ಹೇಳಿ ಸರ್ ಅಂತ ಹೇಳ್ತಿರ್ತೀರ. ನಾನೆಲ್ಲ ಪೋಸ್ಟ್ ಮಾಡಿದ್ದೀನಿ. ಪ್ರತಿಯೊಂದು ಇದೆಯಲ್ಲಿ ಡಾಕ್ಯುಮೆಂಟ್ಸು, ನಮ್ಮದು ಯಾವ ಕ್ಯಾಸ್ಟ್ಗೆ ಯಾವುದು ಪ್ರವರ್ಗ A ಬರುತ್ತೋ, B ಬರುತ್ತೋ, C ಬರುತ್ತೋ ಅಂತ ಅಂದ್ಬಿಟ್ಟು ಅದ್ರ ಮುಖಾಂತರ ನೀವು ಮಾಡಿಸ್ಕೊಂಡ್ರೆ ಒಂದು ವಾರದೊಳಗಡೆ ಅಪ್ಲೈ ಮಾಡಿದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬರುತ್ತೆ. ಬಂದಾದಮೇಲೆ ಅಪ್ಲಿಕೇಶನ್ ಹಾಕಬೇಕಾಗ್ತದೆ. ಇವಾಗ KE ಎಕ್ಸಾಮ್ ನಡೆಸ್ತಿರೋದ್ರಿಂದ ಅವ್ರದ್ದೇ ಆದ ಕೆಲವೊಂದು ರೂಲ್ಸ್ಗಳನ್ನು ಫಾಲೋ ಮಾಡ್ತಾರೆ. ಹಾಗಾಗಿ ಅಲ್ಲಿ ನಿಮ್ಮದು ಏನೇನು ಪರ್ಟಿಕ್ಯುಲರಾಗಿ ಏನೇನು ನೀವು ಯಾವ್ಯಾವ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಬೇಕು ಅನ್ನೋದು ಇರ್ತದೆ. ನಾನು ಅದಕ್ಕೆ ಒಂದು ಎಕ್ಸಾಂಪಲ್ಗೆ ನನ್ನದನ್ನೇ ಒಂದನ್ನು ಅಪ್ಲಿಕೇಶನ್ ಹಾಕೋ ರೀತಿ, ಯಾವ ರೀತಿ ಹಾಕೋದು ಅಂತ ಅಂದ್ಬಿಟ್ಟು ಅದನ್ನು ನಿಮಗೆ ಶೇರ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಅದು ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ಅದರಿಂದ ಮತ್ತು ಇನ್ನೊಂದು ಗೊಂದಲ ಏನಪ್ಪ ಅಂದರೆ, ಸಾಕಷ್ಟು ಜನಕ್ಕೆ ಯಾವ ಜಿಲ್ಲೆಗೆ ನಾವು ಅಪ್ಲಿಕೇಶನ್ ಹಾಕಬೇಕು, ಎಲ್ಲಿ ಜಾಸ್ತಿ ವೇಕೆಂಟ್ ಇದೆ ಅಂತ ಕೇಳ್ತಿರ್ತೀರ. 64 ಪೇಜ್ ಇರೋವಂಥದ್ದು ಜಿಲ್ಲಾವಾರು ಹುದ್ದೆಗಳ ವರ್ಗೀಕರಣ ಆಗಿದೆ. ಅದನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಕ್ಯಾಸ್ಟ್ಗೆ ಎಲ್ಲಿ ಎಷ್ಟು ವೇಕೆಂಟ್ ಇದೆ ಅಂತಂದ್ಬಿಟ್ಟು. ಈಗ ಕೆಲವರು ಹೇಳ್ತಾರೆ ಬೆಂಗಳೂರಲ್ಲಿ ಜಾಸ್ತಿ ಇದೆ, ಬೆಂಗಳೂರಿಗೆ ಜಾಸ್ತಿ ಜನ ಆಗ್ತಾರೆ ಸರ್ ಅಂತಾರೆ. ಈಗ ಕಡಿಮೆ ಇರೋ ಕಡೆ ಹಂಗಾರೆ ಕಡಿಮೆ ಆಗ್ತಾರಾ? ಇಲ್ಲ, ಎಲ್ಲ ಕಡೆನೂ ಅವ್ರವ್ರದ್ದೇ ಆದ ರೀತಿಯಲ್ಲಿ ಅಪ್ಲಿಕೇಶನ್ ಹಾಕಿ ಹಾಕ್ತಾರೆ. ಇವಾಗ ಮಂಗಳೂರು, ಉಡುಪಿ, ಕಾರವಾರ ಇಲ್ಲೆಲ್ಲ ಹಾಕಿದ್ರೆ ಬೇಗ ಜಾಬ್ ಆಗುತ್ತೆ ಸರ್ ಅಂತಂತಾರೆ. ಎಲ್ಲಿ ಬೇಗ ಜಾಬ್ ಆಗ್ತದೆ? ಆಗಲ್ಲ. ಎಲ್ಲ ಕಡೆನೂ ಆಲ್ಮೋಸ್ಟ್ ಕಟ್ ಆಫು ಒಂದು 2 ಮಾರ್ಕ್ಸ್ 3 ಮಾರ್ಕ್ಸ್ ಆಚೆ ಈಚೆ ಆಗುತ್ತೆ ಹೊರತು ತೀರಾ ಏನು ಕಡಿಮೆ 5 ಮಾರ್ಕ್ಸು 10 ಮಾರ್ಕ್ಸು ಹಂಗೆಲ್ಲೂ ನಿಲ್ಲಲ್ಲ. ಆಲ್ಮೋಸ್ಟ್ ಎಲ್ಲ ಕಡೆ ಒಂದೇ ಇರ್ತದೆ. ಅದರಿಂದ ನೀವು ನಿಮ್ಮ ಕ್ಯಾಟಗಿರಿ ಎಲ್ಲಿ ಜಾಸ್ತಿ ವೇಕೆಂಟ್ ಇದೆ ಅಲ್ಲಿ ನಿಮ್ಗೆ ಬೇಕಾಗಿರೋದೇ ಒಂದು ಪೋಸ್ಟ್ ತಾನೇ. ಅದಕ್ಕೆ ನೀವು ಅರ್ಜಿ ಸಲ್ಲಿಸಿ ಆ ಜಾಬನ್ನು ಪಡೆಯೋಕ್ಕೆ ನೀವು ಟ್ರೈ ಮಾಡಿ. ಅದನ್ನು ಬಿಟ್ಟು ಸರ್ ಜಾಸ್ತಿ ಇರೋ ಕಡೆ ಹಾಕಿದ್ರೆ ಜಾಸ್ತಿ ಆಗುತ್ತೆ, ಕಡಿಮೆ ಇರೋ ಕಡೆ ಹಾಕಿದ್ರೆ ಕಡಿಮೆ ಆಗ್ತಾರೆ, ಅದೆಲ್ಲ ಗೊಂದಲ ಬೇಡ. ಇನ್ನೂ ಬೇಕಾದಷ್ಟು ಮಾಹಿತಿ ಏನಾದ್ರು ನಿಮಗೆ ಬೇಕಂತಂದರೆ ನನಗೆ ಮೆಸೇಜ್ ಮಾಡಿ, ನಾನು ಮೆಸೇಜಲ್ಲೇ ರಿಪ್ಲೈ ಕೊಡ್ತೀನಿ.